ಈಗ ನಾನು ಮೆಡಿಟೇಷನ್ ಬಗ್ಗೆ ನಿಮಗೆ ಬೆಳಿಗ್ಗೆ ಹೇಳಬೇಕಂತಿದ್ದೇನೆ. ಈ ಒಂದು ಪಿಕ್ಚರ್ ಅನ್ನ ಅವಲೋಕಿಸಿ. ಕೆಳಗಡೆ ಇರುವುದು ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರದ ಸ್ಥಾನ ಎಲ್ಲಿ ಅಂದ್ರೆ ಆನಸ್ಸಿನ ಮೇಲ್ಗಡೆ, ಉದದ್ವಾರದ ಮೇಲ್ಗಡೆ ಒಂದು ಗೂಂಜು ತರ ಇದೆಯಲ್ಲ, ಅದೇ ಕುಂಡಲಿನಿ ಶಕ್ತಿ ಅಲ್ಲಿಂದ ಜಾಗೃತಿ ಆಗುತ್ತದೆ. ಅದಕ್ಕೆ ಮೂಲಾಧಾರ ಚಕ್ರ ಅಂತ ಕರಿತೇವೆ. ಎರಡನೇದಾಗಿ ಸ್ವಲ್ಪ ಮೇಲ್ಗಡೆ ಬಂದ್ರೆ ಇದು ನಾಭಿ ಮತ್ತೆ ಗುದದ್ವಾರದ ಮಧ್ಯ ಈ ಒಂದು ಬಿಂದುವನ್ನ ಸ್ವಾಧಿಷ್ಠಾನ ಚಕ್ರ ಅಂತ ಕರಿತೇವೆ. ಇದು ನೋಡಿ ಕೆಳಗಡೆ ಇದೆಯಲ್ಲ ಸ್ವಾಧಿಷ್ಠಾನ ಚಕ್ರ, ಇದು ಮೂಲಾಧಾರ ಚಕ್ರ. ಹಾಗೆ ಮೇಲಗಡೆ ಬಂದಲ್ಲಿ ಇದು ಮಣಿಪುರ ಚಕ್ರ, ಇದು ನೇವಲ್, ಹುಕ್ಕಳ ಹಿಂದೆ ಇರ್ತದೆ. ಸ್ಪೈನಲ್ ಕಾರ್ಡ್ ನೆನ್ಪಿಟ್ಕೊಳ್ಳಿ, ಸ್ಪೈನಲ್ ಕಾರ್ಡ್ ಮೇಲೆ ಈ ಬಿದ್ದು ಬರ್ತದೆ, ಹುಕ್ಕಳಿನ ಹಿಂದೆ. ಇದನ್ನ ಮಣಿಪುರ ಚಕ್ರ ಅಂತ ಕರಿತೇವೆ. ಇದು ಹೃದಯ ಚಕ್ರ ಅಥವಾ ಅನಹತ್ ಚಕ್ರ ಅಂತ ಕರಿತೇವೆ. ಇದನ್ನ ಗಂಟಲಿನ ಗುಳಿ ಇದೆಯಲ್ಲ ಅದ್ರ ಹಿಂದ್ಗಡೆ ವಿಶುದ್ಧ ಚಕ್ರ ಅಂತ ಕರಿತೇವೆ. ಇದು ಹೆಂಗಸರು ಬಿಂದಿಯನ್ನು ಇಡ್ತಾರಲ್ಲ, ಎರಡು ಐಬ್ರೋವಿನ ಮಧ್ಯ ಬಹಳ ಮುಖ್ಯ, ಅದನ್ನ ಆಜ್ಞಾ ಚಕ್ರ ಅಂತ ಕರಿತೇವೆ. ಇದು ಸಣ್ಣ ಮಕ್ಕಳ ನೆತ್ತಿ ಹೊಡ್ಕೊಳ್ತಾ ಇರ್ತದೆ, ನೀವು ನೋಡಿರ್ಬೋದು. ಇದನ್ನ ಸಹಸ್ರಾರ ಚಕ್ರ ಅಂತ ಕರಿತೇವೆ. ಈಗ ಇದೇ ಮೂಲಾಧಾರ ಚಕ್ರಕ್ಕೆ ಯಾವುದು ದೇವರು ಅಂತ ನಾವು ನೋಡೋಣ. ಮೂಲಾಧಾರ ಚಕ್ರ is controlled by Lord Ganesha. Swadhisthana chakra is controlled by Ma Kali, Ma Ambe, Ma Lakshmi, any lady goddess. Manipura chakra is controlled by Lord Sun, Surya Bhagavan. Vishuddha Anahat chakra controlled by Lord Vishnu. ವಿಷ್ಣು ಹೃದಯ ಚಕ್ರದ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾನೆ. ಗಂಟಲು ನೋಡಿ, ವಿಶುದ್ಧ ಚಕ್ರ, ಅದನ್ನು ಕಂಟ್ರೋಲ್ಡ್ ಬೈ ಮಾ ಸರಸ್ವತಿ. ನಾವು ಹೇಳ್ತೇವಲ್ಲ, ಮಾ ಸರಸ್ವತಿಯ ಕೃಪಾ ಕಟಾಕ್ಷವಿದ್ದಲ್ಲಿ ಅವಳ ಅವನ ಸ್ವರ ಬಹಳ ಚಂದ, ಕೇಳಲು ಅಂದ. ಆಜ್ಞಾಚಕ್ರ, ಥರ್ಡ್ ಐ, ಶಿವನ ಮೂರನೇ ಕಣ್ಣು ಅಂತ ಹೇಳ್ತೀವಲ್ಲ, ಅದನ್ನು ಕಂಟ್ರೋಲ್ ಬೈ ಲಾರ್ಡ್ ಶಿವ್. ಅಂಡ್ ಸಹಸ್ರಾರ ಚಕ್ರ ಕಂಟ್ರೋಲ್ಡ್ ಬೈ ಲಾರ್ಡ್ ಬ್ರಹ್ಮ. ಈಗ ಇದು ಹಿಂದೂಗಳಿಗೆ ಆಯ್ತು. ಈ ಕ್ರಿಶ್ಚಿಯನ್ಸ್ ಅಥವಾ ಮುಸ್ಲಿಮ್ಸ್ ಅಥವಾ ಇತರ ಜಾತಿಯವರಿದ್ದರೆ ಏನ್ ಮಾಡಬೇಕು? ದಟ್ ಈಸ್ ಫಾರ್ ದಮ್, ನೀವು ನೋಡಿ, ವಿತ್ ಜಾಬ್ ಮೇಲ್ಗಡೆ ನೋಡಿ, VIBGYOR ಅಂದ್ರೆ ಮೂಲಾಧಾರ is indicated by red color, Swadhisthana is indicated by orange color, Manipura is indicated by yellow color, ಯಾಕಂದ್ರೆ ಸೂರ್ಯ yellow, sun is yellow. And Vishnu chakra ಅಥವಾ ಅನಹತ್ ಚಕ್ರ is ಹೃದಯ ಚಕ್ರ is controlled by Lord Vishnu, is indicated by green color. ಕಾರಣ ವಿಷ್ಣುಗೆ ತುಳಸಿ ಇಂಪಾರ್ಟೆಂಟ್. ವಿಶುದ್ಧ ಚಕ್ರ is indicated by
blue, sky blue. Ajna Chakra is indicated by indigo. And Sahasrara Chakra is indicated by violet. ಈಗ ಇದನ್ನು ಯಾಕೆ ಹೇಳ್ತಾ ಇದ್ದೇನಂತೆ ಕೇಳಿ. ಈಗಿನ ಕಾಲದ ಜನರಿಗೆ ನೆಲದ ಮೇಲೆ ಚಟಾಮುಟ ಹಾಕೊಂಡು ಕೂತ್ಕೊಳ್ಳಿಕ್ಕಾಗೋದಿಲ್ಲ. ನಮ್ನೆಸ್ ಜೊಮ್ ಹಿಡಿತದೆ, ನಮ್ನೆಸ್ ಬರ್ತದೆ. ಯಾವಾಗ್ಲೂ ನೋಡಿ, ಎಲ್ಲಿಯಾದ್ರೂ ನೀವು ಊಟಕ್ಕೆ ಹೋದ್ರೆ, ಮದುವೆ, ನಾಮಕರಣ, ಶ್ರಾದ್ದ ಕ್ರಿಯಾ ಕರ್ಮಗಳಿಗೆ ಹೋದಲ್ಲಿ ಈಗ ಟೇಬಲ್ ಮೀಲ್ಸ್ ಬಂದಿರ್ತದೆ. ಕಾರಣ ಮಾಡರ್ನೈಸೇಷನ್. ಜನಗಳಿಗೆ ಕೆಳಗಡೆ ಕೂತ್ಕೊಳ್ಳುವುದೇ ಮರ್ತು ಹೋಗಿರುತ್ತೆ. ಈ ಮೂಲಾಧಾರ ಚಕ್ರ ಅಂದ್ರೆ ಸ್ಪೈನಲ್ ಕಾರ್ಡಿನಲ್ಲಿ ನೀವು L1, L2, L3, L4, L5 ಅಂತ ಕೇಳಿರ್ಬೋದು. ಕಶೇರುಕ ಮಣಿಗಳು. In between these there are 72,000 nadis are passing through. ಎಲ್ಲಿಗೆ? ಕಾಲಿಗೆ ಹೋಗ್ತವೆ. 72,000 ನಾಡಿಗಳು ಕಶೇರುಕ ಮಣಿಗಳ ಮಧ್ಯದಿಂದ ಒಳಗಡೆ ಕೆಳಗಡೆ ಕಾಲಿನವರೆಗೆ ಹೋಗ್ತವೆ. ನೀವು ಕೆಲವರ ಕಾಲನ್ನು ನೋಡ್ಬೋದು, ಒಳ್ಳೆ ಚಾರ್ಕೋಲ್ ತರ ಕಪ್ಪಾಗಿರ್ತದೆ. ಕಾರಣ ಏನು? ರಕ್ತ ಸಂಚಾರ ಇಲ್ಲ. ಯಾವಾಗ L1, L2, L3, L4, L5 ಡಿಸ್ಲೊಕೇಶನ್ ಅಂತ ಕರಿತೇವೆ. ಈಗಿನ ಕಾಲದ ಊಟದ ಪದ್ಧತಿಯಿಂದಾಗಿ ಏನಾಗ್ತದೆ ಅಂದ್ರೆ, ಮಧ್ಯ ಆ ಒಂದು ಲಿಕ್ವಿಡ್ ಅಂಶ ಇರಬೇಕಿತ್ತಲ್ಲ, ಅದು ಸ್ಲೋಲಿ ಡ್ರೈ ಆಗ್ತದೆ. ಏಜಿನ ಪ್ರಕಾರ ಡ್ರೈ ಆಗಿಯೇ ಆಗ್ತದೆ. ಆದರೆ ಈಗಿನ ಯಂಗರ್ ಜನರೇಷನ್ ಅಲ್ಲಿ ಕೂಡ ಚಟುವಟಿಕೆ ಇಲ್ಲದೆ ಕಂಪ್ಯೂಟರ್ ಮುಂದೆ ಕೂತೆಯೋ ಏನೋ ಕಾರಣದಿಂದಾಗಿ ಅದು ಕೆಲಸ ಮಾಡ್ಲಿಕ್ಕಿಲ್ಲ. ಆವಾಗ ಜರ್ಕ್, ಬೆನ್ನೋವು ಬರ್ತದೆ. ಕಶೇರುಕ ಮಣಿಗಳು ಡಿಸ್ಲೊಕೇಶನ್ ಆಗಿರ್ತದೆ. ಪಟ್ಟಿ ನೋಡ್ಬಹುದು. ನಾನೊಬ್ಬ ಆರ್ಥೋಪೆಡಿಕ್ ಡಾಕ್ಟರ್ನೇ ನೋಡಿದ್ದೇನೆ. ಅವರ ಬೆನ್ನು ಒಳಗೆ 4 ಸ್ಕ್ರೂ ಹಾಕೊಂಡಿದ್ದಾರೆ. ಕಾರಣ ಇಷ್ಟೇ, ಆಹಾರದಲ್ಲಿ ವಿನ್ಯಾಸ, ಅನ್ಟೈಮ್ಲಿ ಫುಡ್. ಈ ಡಯಾಬಿಟಿಸ್ ಕೆಲವರಿಗೆಲ್ಲ ರೋಗ ಬರ್ತದೆ. ಕಾರಣ ಏನು ಗೊತ್ತಾ ನಿಮ್ಗೆ? ಅನ್ಟೈಮ್ಲಿ ಫುಡ್. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಮುಂಚೆ 1 ಗ್ಲಾಸ್, ನಾವು ಪಂಜಾಬಿ ಗ್ಲಾಸ್ ಅಂತ ಕರಿತೇವೆ, ದೊಡ್ಡ ಗ್ಲಾಸ್ ನಲ್ಲಿ ನೀರು ಕುಡಿಯಿರಿ. ಉಗುರು ಬೆಚ್ಚಗಿನ ನೀರು ಕುಡಿದ್ರೆ ಕೆಲವರಿಗೆ ಒಳ್ಳೆಯದು. ಸಾದಾ ನೀರನ್ನು ಕುಡಿಯಲು ಕಲಿಯಿರಿ. ಎಲ್ಲಿ ಹೋದರೂ ಯಾವುದೇ ನೀರನ್ನು ಕುಡಿದ್ರೂ ನಿಮಗೆ ಏನು ಬರಬಾರದು. ಆ ತರ ರೆಸಿಸ್ಟೆನ್ಸ್ ಪವರ್ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಕಲಿಯಿರಿ. ನೀರು ಕುಡಿದ ಮೇಲೆ ಸೀದಾ ಟಾಯ್ಲೆಟ್ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಆಮೇಲೆ ಕೈ ಕಾಲು ತೊಳೆದು ಈ ಒಂದು ಧ್ಯಾನಕ್ಕಾಗಿ ಕೂತ್ಕೊಳ್ಬೇಕಾಗ್ತದೆ. ಆಮೇಲೆ ನಿಮಗೆ ಫುಡ್ ಎವ್ರಿ 4 hours. ಬೆಳಿಗ್ಗೆ 8:30 ಅಥವಾ 9 ಗಂಟೆ ಒಳಗೆ ನೀವು ಬ್ರೇಕ್ಫಾಸ್ಟ್ ಮಾಡಲೇಬೇಕು. 1 ಗಂಟೆ ಒಳಗೆ ಊಟ ಮಾಡಲೇಬೇಕು. 4:45 ಏನಾದ್ರೂ ಒಂದು ಸಣ್ಣ ಪುಟ್ಟ ತಿಂಡಿಗಳನ್ನು ತಿನ್ನಿ. ರಾತ್ರಿ 9 ಗಂಟೆ ಒಳಗೆ ಊಟ ಮಾಡಲೇಬೇಕು. ನಮ್ಮ ತಂದೆ ಹೇಳ್ತಾ ಇದ್ರು, ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್. ಈಗಿನ ಕಾಲದಲ್ಲಿ ಈ ಸೀಮೆ ಎಣ್ಣೆ, ಚಿಮಣೆ ಎಣ್ಣೆ ಅಂತ ಕರಿತೇವೆ, ಸೀಮೆ ಎಣ್ಣೆ ಎಲ್ಲ ಸಿಗೋದು ಕಷ್ಟ. ಅದರಿಂದ 7:00ವರೆಗೆ ದೀಪ ಆರಿಸ್ತಾ ಇರ್ತಾರೆ. ಆದ್ರೂ ಕೂಡ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಗದ್ದೆಗೆ ಹೋಗ್ತಾ ಇದ್ರು. ಇದನ್ನ ನೀವು ಒಂದು ನಿಮ್ಮ ಸಿಸ್ಟಮ್ ಅಲ್ಲಿ ಅಳವಡಿಸ್ಕೊಳ್ಬೇಕು. ಅದನ್ನು ಡಿಸಿಪ್ಲಿನ್ಡ್ ಲೈಫ್ ಅಂತ ಕರಿತೇವೆ. ಕೆಲವರು ನೋಡಿ, ಈಗ ನಾನೇ ಫಾರ್ ಎಕ್ಸಾಂಪಲ್ 60 ವರ್ಷ ಆಯ್ತು, ನಾನು ಡಾಕ್ಟ್ರಿಗೆ 1 ಪೈಸೆ ಕೊಡುವನಲ್ಲ. ಕಾರಣ ಡಿಸಿಪ್ಲಿನ್ ಲೈಫ್. ಕೆಲವರು ಡಯಟ್ ಮಾಡ್ತಾರೆ, ಡಯಟ್ ಮಾಡಿ ಯೋಗ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ. ಡಯಟ್ ಮಾಡದೇನೆ ಎಕ್ಸರ್ಸೈಸ್ ಮಾಡಬೇಕು.
ಮಾಡುವ ಆಹಾರ ತಗೊಳ್ಳುವ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಮಾಡ್ತಾ ಬನ್ನಿ. ಇಫ್ ಏಜ್ ಇನ್ಕ್ರೀಸಸ್ ಅಟ್ಲೀಸ್ಟ್ 40+. ಓಕೆ. ಈಗ ಮೂಲಾಧಾರ ಚಕ್ರದ ಬಗ್ಗೆ ನಿಮಗೆ ಹೇಳಿದ್ದೇನೆ. ಸ್ವಾದಿಷ್ಠಾನ ಚಕ್ರ ಏನು? ಅದು ಕಿಡ್ನಿ ಸ್ಟೋನ್, ಕಿಡ್ನಿ ಪ್ರಾಬ್ಲಮ್, ಗೈನಿಕ್ ಪ್ರಾಬ್ಲಮ್ ಅದೆಲ್ಲ ಕಂಟ್ರೋಲ್ಡ್ ಬೈ ಸ್ವಾದಿಷ್ಠಾನ ಚಕ್ರ. ಮಣಿಪುರ ಚಕ್ರ ಏನು? ಅಸಿಡಿಟಿ. ಕೆಲವರಿಗೆಲ್ಲ ನಾಯಿಗೆ ಬಿಸ್ಕೆಟ್ ಹಾಕ್ತಾರಲ್ಲ ಅದೇ ತರ 2 ಗಂಟೆ ಬಿಸ್ಕೆಟ್ ತಿನ್ಬೇಕಾಗುತ್ತೆ. ಕಾರಣ ಏನು? ಅಸಿಡಿಟಿ. ಅಯ್ಯೋ ಜಲುಸು ಟಾಬ್ಲೆಟ್ ತಗೊಳಪ್ಪ ಅಂತಾರೆ. ಕಾರಣ ಏನು? ಓವರ್ ಈಟಿಂಗ್, ಅನ್ಟೈಮ್ಲಿ ಈಟಿಂಗ್. ಆದ್ರಿಂದ ಏನಾಗ್ತದೆ? ಜಠರದಲ್ಲಿ ಅದಕ್ಕೆ ಸಮಯ ಸಾಕಾಗುವುದಿಲ್ಲ ಪಚನಿಸಿಕೊಳ್ಳಲು. ಆ ತಿಂದ ಆಹಾರವನ್ನು ಜೀರ್ಣಿಸಿಕೊಳ್ಬೇಕಾದ್ರೆ ಟೈಮ್ ಬೇಕು. ಅದಿಲ್ಲದೆ ಇದ್ರೆ ಅಸಿಡಿಟಿ ಜನರೇಟ್ ಆಗ್ತದೆ. ಅದಕ್ಕೆ ಲಾರ್ಡ್ ಸನ್ ಇಸ್ ಅನ್ ಅಗ್ನಿ ಪ್ಲಾನೆಟ್, ನಿಮ್ಗೆ ಮೊದಲೇ ಹೇಳಿದ್ದೇನೆ. ಆಮೇಲೆ ವಿಷ್ಣು ಚಕ್ರ, ಹೃದಯ ಚಕ್ರ, ಅನಾಹತ್ ಚಕ್ರ, ಅಲ್ಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದ್ರೆ ಥಿಂಕ್ ಆಫ್ ದಟ್. ಇನ್ನು ಥ್ರೋಟ್, ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್, ಗಂಟಲ್ ಪ್ರಾಬ್ಲಮ್, ಗಂಟಲಲ್ಲಿ ಕಿರಿಕಿರಿ, ಕಫ, ಇದೆಲ್ಲ ಗಂಟಲಿನ ಪ್ರಾಬ್ಲಮ್. ಅದಕ್ಕೆ ಮಾ ಸರಸ್ವತಿಯನ್ನ ಧ್ಯಾನ ಮಾಡಿ ಅಂತ. ಇನ್ನು ಕೆಲವರಿಗೆ ಮೈಗ್ರೇನ್ ಹೆಡೇಕ್, ಅಯ್ಯೋ ಜಾಂಡುಬಾ ಅಮೃತಾಂಜನ್ ಅವರ ವ್ಯಾನಿಟಿ ತೆಗೆದ್ರೆ ನಿಮಗೆ ಸಿಗುವುದೆಲ್ಲ ಇಂಥದ್ದೇ. ಯಾವ್ದು ನೋಡಿದ್ರು ಅವ್ರಿಗೆ ಆಗುದಿಲ್ಲ. ಪೊಲ್ಯೂಷನ್ ನೋಡಿದ್ರೆ ತಲೆನೋವು, ಸೌಂಡ್ ನೋಡಿದ್ರೆ ತಲೆನೋವು. ಬಾಪ್ರೇ ಬಾಪ್. ಅಂಥವರಿಗೆ ಆಜ್ಞಾ ಚಕ್ರನ್ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಇನ್ನು ಸಹಸ್ರಾರ, ಕೊನೆಯ ಚಕ್ರ, ಈ 7 ಚಕ್ರಗಳು ನೀವು ಆಕ್ಟಿವೇಟ್ ಮಾಡಿದಲ್ಲಿ ನಿಮಗೆ ಯಾವುದೇ ರೋಗಗಳು ಬರ್ಲಿಕ್ಕಿಲ್ಲ. ನಾನು ಗ್ಯಾರಂಟಿಯಾಗಿ ಬರೆದು ಕೊಡ್ತೇನೆ. ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡುವುದು ಅಂತ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಇದನ್ನ ಹೇಳಿದವರು ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ, ರಿಟೈರ್ಡ್ ಪ್ರಾಂಶುಪಾಲ್, ದೇನಾ ಬ್ಯಾಂಕ್ ಸ್ಟಾಫ್ ಟ್ರೈನಿಂಗ್ ಕಾಲೇಜ್, ನ್ಯೂ ಡೆಲ್ಲಿ. ಥ್ಯಾಂಕ್ ಯು.